ಟುಡೇ ವೆಜಿಟೇಬಲ್ ಬಾತ್ ಮಾಡ್ತಾ ಇದ್ದೀನಿ. ಮಿಕ್ಸ್ ವೆಜಿಟೇಬಲ್ 8 to 9 ಟೈಪ್ಸ್ ವೆಜಿಟೇಬಲ್ ಹಾಕಿ ಬಾಯ್ಲ್ ಮಾಡಿ ಸಾಲ್ಟ್ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಮಸಾಲ, ಪಲಾವ್ ಮಸಾಲ ಹಾಕ್ತಾ ಇರೋದು. ವೆಜಿಟೇಬಲ್ ಯಾವುದಿಲ್ಲ ಅಂತ ಟೆಲ್. ಇದು ಬಾಳೆಕಾಯಿ ಆ್ಯಂಡ್ ಕುಂಬಳಕಾಯಿ, ಅದು ರೆಡ್ಡಿಶ್ ಇರುತ್ತಲ್ಲ ಅದು, ಕ್ಯಾರೆಟ್ ಆ್ಯಂಡ್ ದಿಸ್ ಒನ್ ಗೆಡ್ಡೆ, ಸುವರ್ಣ ಗೆಡ್ಡೆ, ನೆಕ್ಸ್ಟ್ ಬೀನ್ಸ್, ನೆಕ್ಸ್ಟ್ ಕಾಲಿಫ್ಲವರ್, ಕ್ಯಾರೆಟ್, ಇದು ಕುಂಬಳಕಾಯಿ, ಹ್ಯಾಶ್ ಗಾರ್ಡ್, ಇಷ್ಟು 9 ಟೈಪ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊಪ್ಪು, ಮೆಂತ್ಯ ಸೊಪ್ಪು, ಇದೆಲ್ಲ ಹಾಕಿ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಸಾಲ್ಟ್ ಹಾಕಿ. ನೆಕ್ಸ್ಟ್ ಮಸಾಲಕ್ಕೆ ಪಲಾವ್ ಮಸಾಲ ಆಯಿಲ್, ಸೋಂಪು, ಚಕ್ಕೆ, ಲವಂಗ, ಜಿಂಜರ್, ಗಾರ್ಲಿಕ್, ಆನಿಯನ್, ಗ್ರೀನ್ ಚಿಲ್ಲಿ ಆ್ಯಂಡ್ ದಿಸ್ ಒನ್ ಈಸ್ ಅರಸಿನ ಕೊಂಬು, ಅದು ನೆನೆ ಹಾಕಿಟ್ಟಿರ್ತೀನಿ. ಅದರಲ್ಲಿ 1 ಪೀಸ್ ಹಾಕ್ತಾಯಿದ್ದೀನಿ ಮಸಾಲಕ್ಕೆ. ಆ್ಯಂಡ್ ಒಗ್ಗರಣೆಗೆ ದಿಸ್ ಒನ್ ಆನಿಯನ್, ಟೊಮೆಟೊ ಆ್ಯಂಡ್ ಕೋಕೋನಟ್ ಇದು ರುಬ್ಬೋದಕ್ಕೆ, ಗ್ರೈಂಡ್ ಮಾಡೋಕ್ಕೆ. ಆ್ಯಂಡ್ ಮಸಾಲ, ಇಷ್ಟು ಮಸಾಲ ಹಾಕಿ. ಆ್ಯಂಡ್ ದಿಸ್ ಒನ್ ಹಾಕ್ತಾಯಿದ್ದೀನಿ ಕೋಸಂಬರಿ ಆ್ಯಂಡ್ ಪುದೀನ ಲೀಫು 1 ಬೌಲು. ಇದಕ್ಕೆ ಸುವರ್ಣ ಗೆಡ್ಡೆ ಹಾಕಿದ ಕಾರಣ ದಿಸ್ ಒನ್ ಟ್ಯಾಮ್ರಿನ್, ಹುಣಸೆ ಹುಳಿ ಸ್ವಲ್ಪ ಹಾಕ್ತಾಯಿದ್ದೀನಿ ಮಸಾಲಕ್ಕೆ. ಈಗ ಬಾಣಲೆ ಇಟ್ಟಿದ್ದೀನಿ. ದಿಸ್ ಒನ್ ಮಡ್ ಪಾಟು, ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಜೀರಾ ಆ್ಯಂಡ್ ಮಸ್ಟರ್ಡ್ ಸೀಡ್ಸ್, ಕಡಲೆಬೇಳೆ, ನೆಕ್ಸ್ಟ್ ಸ್ವಲ್ಪ ಸೋಂಪು, ಕರಿಪತ್ತ, ಬೇವರೆ ಸೊಪ್ಪು, ಕರಿಬೇವು, ಬೇವರೆ ಸೊಪ್ಪು ನಮ್ಮ ತುಳುವಳ್ಳಿ ಹೇಳ್ತಾರೆ, ಕನ್ನಡ ಕರಿಬೇವು, ಕರಿಪತ್ತ ಹಿಂದಿ, ಕರಿ ಲೀಫ್ ಇಂಗ್ಲೀಷ್. ನಾನು ಕರಿಪತ್ತ ಹೀಗೆ ಸ್ಟೋರ್ ಮಾಡಿರ್ತೀನಿ ಬೌಲಲ್ಲಿ, ಕ್ಲೀನ್ ಮಾಡಿಬಿಟ್ಟು ಲಾಂಗ್ ಟೈಮ್ ಉಳಿಯುತ್ತೆ. ಆಫ್ಟರ್ ದಟ್ ಆನಿಯನ್ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಆನಿಯನ್ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇದೆ. ನೆಕ್ಸ್ಟ್ ಟೊಮೆಟೊ ಆ್ಯಡ್ ಮಾಡಿದ್ದೀನಿ. ಈ ಥರ ಕರಿ ಲೀಫು 1 ಬೌಲ್ ಫುಲ್ಲು ಸ್ಟೋರೇಜ್ ಮಾಡಿರ್ತೀನಿ. ಅದರದ್ದು ಸ್ಟಿಕ್ ಎಲ್ಲ ತೆಗೆದು ಲಾಂಗ್ ಟೈಮ್ ಉಳಿಯುತ್ತೆ. ಹೀಗೆ ಕ್ಯಾಪ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ನೆಕ್ಸ್ಟ್ ಗ್ರೀನ್ ಮಸಾಲ ರೆಡಿ ಆಯಿತು ಬಾತಿಗೆ. ಪಲಾವ್ ಮಸಾಲ, ನಾವು ಆ್ಯಡೆಡ್ ಮಸಾಲ ಬಾಯ್ಲ್ ಆಯಿತು, ಬಾಯ್ಲ್ ಆಗ್ತಿದೆ. ನೆಕ್ಸ್ಟ್ ಇದು ನುಗ್ಗೆ ಸೊಪ್ಪಿದ್ದು ಪೌಡರು, ನುಗ್ಗೆ ಸೊಪ್ಪು ಪೌಡ್ರು, ಡ್ರಮ್ ಸ್ಟಿಕ್ ಲೀಫ್ ಪೌಡ್ರು. ಇದು 1 ಸ್ಪೂನ್ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಫಾರ್ ಕ್ಯಾಲ್ಸಿಯಂ.
ನುಗ್ಗೆ ಸೊಪ್ಪು ಆ್ಯಂಡ್ ಕರಿಬೇವು ಸೊಪ್ಪು ಡ್ರೈ ಮಾಡಿ ಪೌಡ್ರ್ ಮಾಡಿ ಡಬ್ಬದಲ್ಲಿ ತುಂಬಿಸಿಟ್ಟಿರ್ತೀನಿ, ಗ್ಲಾಸ್ ಜಾರಲ್ಲಿ, ನಾಟ್ ಪ್ಲಾಸ್ಟಿಕ್. ನೆಕ್ಸ್ಟ್ ಮಿಕ್ಸ್ ವೆಜಿಟೇಬಲ್ಸ್ ಇದನ್ನು ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಇವಾಗ ವೆಜಿಟೇಬಲ್ ಆ್ಯಡ್ ಮಾಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಇದರಲ್ಲಿ ಒಂದು ಸ್ವಲ್ಪ 1 ಬೌಲು ನಾವು ರೈಸ್ ಜೊತೆ ಊಟ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ತೆಗೆದಿಡ್ಬೋದು ರೈಸಲ್ಲಿ ಊಟ ಮಾಡೋಕ್ಕೆ. ನೆಕ್ಸ್ಟ್ ಬಾತು ಮಾಡ್ಬೋದು, ರೈಸ್ ಹಾಕ್ಬಿಟ್ಟು ಬಾತು ಮಾಡ್ಬೋದು. ಸಪ್ರೇಟಾಗಿ ರೈಸ್ ಜೊತೆ ತಿನ್ನೋಕ್ಕೂ ಯೂಸ್ ಮಾಡ್ಬೋದು, ದೋಸೆಗೂ ರೈಸ್ಗೂ ಎಲ್ಲದಕ್ಕೂ ಬಾಜಿ ಥರ ಆಗುತ್ತೆ. ಇದು ಬಿಗ್ ಸ್ಲೈಸ್ ಪೀಸಸ್ ಮಾಡಿದ್ದೀನಿ ನಾನು, ತಿನ್ನುವಾಗ ಸಿಗಬೇಕು ಅಂತ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಬಾತ್. ಈಗ ರೈಸ್ ರೆಡಿಯಾಗಿದೆ. ದಿಸ್ ಒನ್ ದೋಸೆ ರೈಸ್ ಹಾಕ್ತಾಯಿದ್ದೀನಿ. ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಆಗಿರುತ್ತೆ. ಅದಕ್ಕೆ ದೋಸೆ ರೈಸ್, ಇಡ್ಲಿ ರೈಸ್, ಬೆಳ್ತಿಗೆ ಅಕ್ಕಿ ಮಂಗಳೂರಿದ್ದು ಅದು ಯೂಸ್ ಮಾಡ್ತಾಯಿದ್ದೀನಿ. ಇದು ಬಾಯ್ಲ್ ಆಗ್ತಿದೆ, ಕುದಿ ಬಂದಿದೆ ಚೆನ್ನಾಗಿ. ನೆಕ್ಸ್ಟ್ ರೈಸ್ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ದಿಸ್ ಒನ್ ಮಡ್ ಪಾಟ್. ಇದು ಕರ್ಡ್ ಮಾಡ್ತಾಯಿದ್ದೀನಿ. ಕರ್ಡ್, ಆನಿಯನ್, ಕುಕುಂಬರ್ ಹಾಕಿ ಕರ್ಡ್ ಮಾಡ್ತಾಯಿದ್ದೀನಿ. ಬಾತಿಗೆ ತಿನ್ನೋಕ್ಕೆ ಮಾಡಿ ಆಗಿದೆ ರೆಡಿ. ನಾವು ಚೆನ್ನಾಗಿ ಬಾಯ್ಲ್ ಆಯಿತು. ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ 1 ಕಪ್ಪು ನಾನು ಎಕ್ಸ್ಟ್ರಾ ತೆಗೆದಿಟ್ಟಿದ್ದೀನಿ ಮಸಾಲ. ಇದನ್ನು ಬಾತ್ ಜೊತೆ ತಿನ್ಬೋದು, ಕರ್ಡ್ ವಿತ್ ದಿಸ್ ಒನ್. ಸೊ ಇದು ಸಪ್ರೇಟಾಗಿ ಇಟ್ಟಿರ್ತೀನಿ. 1 ಬೌಲ್ ತಗೊಂಡಿದ್ದೀನಿ. ನಾವು ರೈಸ್ ಆ್ಯಡ್ ಆನ್ ಮಾಡಿದ್ದೀನಿ. ಇದು ಪಲಾವು ಅಲ್ಲ, ಪಲಾವ್ ಟೈಪು, ಆ್ಯಂಡ್ ಬಾತ್ ಅಲ್ಲ. ಬಾತಿಗೆ ಬೇಳೆ ಹಾಕಬೇಕಲ್ಲ, ಬೇಳೆ ಹಾಕಿಲ್ಲ. ಓನ್ಲಿ ವೆಜಿಟೇಬಲ್ ಆ್ಯಂಡ್ ಪಲಾವ್ ಮಸಾಲ ಹಾಕಿರೋದು. ದಿಸ್ ಒನ್ ವೆಜಿಟೇಬಲ್ ಬಾತ್. ಇದಕ್ಕೆ ದಾಲ್ ಹಾಕಿರಲ್ಲ ಆ್ಯಂಡ್ ಪಲಾವಲ್ಲ, ವೆಜಿಟೇಬಲ್ ಬಾತ್. ಮೇಲೆ ಸ್ವಲ್ಪ ಕೋಸಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. now food is ready. This bath and ಸರ್ವ್ ಮಾಡಿದ್ದೀನಿ. ವೆಜಿಟೇಬಲ್ ಬಾತ್, ಕರ್ಡ್ ಆ್ಯಂಡ್ ಆವಾಗಲೇ ತೆಗೆದಿಟ್ಟಿದೆಯಲ್ಲ ಮಸಾಲ ಮಾಡುವಾಗ, ಬಾಯ್ಲ್ ಆಗುವಾಗ ಅದೇ ಮಸಾಲ ತೆಗೆದಿಟ್ಟಿದ್ದೀನಿ. ದಿಸ್ ಒನ್ ಆಲ್ಸೋ ಯೂಸ್ ಮಾಡ್ಬೋದು, ಟೇಸ್ಟಾಗಿರುತ್ತೆ. ಇದರ ಜೊತೆಗೆ ಒಂದು ಐಡಿಯಾ ಹೇಳಿರೋದು ನಾನು ತೆಗೆದಿಟ್ಟಿರೋದು. ಇದನ್ನು ಜೊತೆಗೆ ರೈಸ್ ಜೊತೆನೂ ಊಟ ಮಾಡ್ಬೋದು. 1 ಬೌಲ್ ತೆಗೆದಿಟ್ರೆ ರೈಸ್ಗೂ ವಿತ್ ರೈಸಲ್ಲಿ ಊಟ ಮಾಡ್ಬೋದು. ಪಲಾವ್ಗೆ ಹಾಕಿದ ಮಸಾಲ, ಬಾತಿಗೆ ಹಾಕಿದ ಮಸಾಲ, ಇದರಲ್ಲಿ ರೈಸ್ನೂ ಜೊತೆಗೆ ಊಟ ಮಾಡ್ಬೋದು. ಸೊ 2 ಐಡಿಯಾಸ್. ಹೋಪ್ ಯು ಲೈಕ್ ಇಟ್. ನಾನು ಯಾವಾಗಲೂ ಪಲಾವ್ ಮಾಡಿದಾಗ ಮಸಾಲ ಸಪ್ರೇಟಾಗಿ ಇಟ್ಟಿರ್ತೀನಿ, ಬಿಕಾಸ್ ಒಂಥರ ಬಾಜಿ ಥರ ಆಗುತ್ತೆ. ಅದು ಯಾವುದಕ್ಕಾದ್ರೂ ಯೂಸ್ ಮಾಡೋಕ್ಕಾಗುತ್ತೆ, ರೈಸ್ ಅವರು ಚಪಾತಿ, ಎನಿಥಿಂಗ್ ಎಲ್ಸ್. ಸೊ ರೈಸ್ ಜೊತೆನೂ ಊಟ ಮಾಡ್ಬೋದು. ನನ್ನ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಗುಡ್ ಕಮೆಂಟ್ಸ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಇಸ್ ಇಂಪಾರ್ಟೆಂಟ್ ಫಾರ್ ಮೀ. ಸೊ ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ. ಕನ್ನಡದವರು ತುಳು ಪೂರ ಚಾನಲ್ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ.